ಮತ್ತೆ ನಮ್ಮ ಬೆಂಗಳೂರಿಗೆ ಸ್ವಾಗತ. ಬೆಂಗಳೂರು ಬೆಳೀತಾ ಇರೋದರ ಬೆನ್ನಲ್ಲೇ ವೆಹಿಕಲ್ಗಳ ಸಂಖ್ಯೆ ಕೂಡ ಹೆಚ್ಚುತ್ತಾ ಇದೆ. ಜೊತೆಗೆ ಟ್ರಾಫಿಕ್ ರೂಲ್ಸ್ಗಳನ್ನು ಬ್ರೇಕ್ ಮಾಡೋರು ಹೆಚ್ಚಾಗ್ತಾ ಇದ್ದಾರೆ. ಆದರೆ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳುವುದಕ್ಕೆ ಇವತ್ತು ಆರ್ಟಿಒ ಹಾಗೂ ಟ್ರಾಫಿಕ್ ಪೊಲೀಸರು ಕಾರ್ಯಾಚರಣೆಗೆ ಇಳಿದಿದ್ರು. ನಗರದಲ್ಲಿ ಸಂಭವಿಸುವ ಅಪಘಾತಗಳ ಸಂಖ್ಯೆಯನ್ನು ಕಡಿಮೆಗೊಳಿಸೋಕೆ ಸರ್ಕಾರ ಚಿಂತಿಸ್ತಾ ಇದೆ. ಈ ಬೆನ್ನಲ್ಲೇ ಇವತ್ತಿಂದ 7 ದಿನಗಳ ಕಾಲ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಹಮ್ಮಿಕೊಂಡಿದೆ. ಇದರ ಫಲವಾಗಿ ಬೆಂಗಳೂರಿನ 10 ಆರ್ಟಿಒ ಅಧಿಕಾರಿಗಳು ಪೊಲೀಸರ ಸಹಕಾರದೊಂದಿಗೆ ಕಾರ್ಯಾಚರಣೆಗೆ ಇಳಿದಿದ್ರು. ನಗರದ ಕೋರಮಂಗಲದಲ್ಲಿ 1989ರ ಮೋಟಾರ್ ವೆಹಿಕಲ್ ಆಕ್ಟ್ ಪ್ರಕಾರ ನಂಬರ್ ಪ್ಲೇಟ್ ಹೊಂದಿರದ ವೆಹಿಕಲ್ಗಳನ್ನು ಇವತ್ತು ಅಧಿಕಾರಿಗಳು ಪರಿಶೀಲನೆ ಮಾಡಿದರು. ನಂತರ ಸ್ಥಳದಲ್ಲೇ ಕಾಯ್ದೆಯಂತೆ ನಂಬರ್ ಪ್ಲೇಟ್ ಹಾಗೂ ನಂಬರ್ ಗಾತ್ರವನ್ನು ಬದಲಾಯಿಸಿದರು. ಈ ಕಾರ್ಯಾಚರಣೆ ನೇತೃತ್ವವನ್ನು ಕೋರಮಂಗಲ ಆರ್ಟಿಒ ಹಾಲಸ್ವಾಮಿ ವಹಿಸಿಕೊಂಡಿದ್ದರು. ಸ್ಪೆಷಲಿ ಎವ್ರಿ ಡೇ ನಾವು ಒಂದೊಂದು ಪ್ರೋಗ್ರಾಮ್ ಮಾಡ್ತಾ ಇದ್ವಿ ಅಲಾಂಗ್ ವಿತ್ ಟ್ರಾಫಿಕ್ ಪೊಲೀಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್. ಇವತ್ತೇನು ಡಿಫೆಕ್ಟಿವ್ ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ಸ್ ಏನಿದೆ, ರಿಜಿಸ್ಟ್ರೇಷನ್ ನಂಬರ್ ಪ್ಲೇಟ್ಸ್ ನಮ್ಮ ಕೇಂದ್ರ ಮೋಟರ್ ವಾಹನ ನಿಯಮಾವಳಿ ಪ್ರಕಾರ ಸ್ಪೆಸಿಫಿಕ್ ಆಗಿದೆ. 200 ಬ್ಯಾಕ್ ಸೈಡ್ ಇದೆ. ಸ್ಪೆಸಿಫಿಕ್ ಆಗಿ ರೂಲ್ 50 ಮತ್ತು 51ನಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ರಿಂದ ಅಂಥ ವಾಹನಗಳು ಯಾವುದು ಡಿಫೆಕ್ಟಿವ್ ಇರುತ್ತೆ ಅಂಥ ವಾಹನಗಳಿಗೆಲ್ಲ ನಾವೇ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೋಸ್ಕರ ಇವತ್ತು ಎಸ್ಪೆಷಲಿ ಫೈನ್ ಏನು ಹಾಕೋದಕ್ಕೆ ಹೋಗಲ್ಲ. ಜಸ್ಟ್ ಅವ್ರಿಗೆ ತಿಳುವಳಿಕೆ ನೀಡಿ ನಾವೇ ಸ್ಥಳದಲ್ಲೇ ಖುದ್ದಾಗಿ ಪೇಂಟನ್ನು ಹೇಗಿರ್ಬೇಕು ಏನಿರ್ಬೇಕು ಅಂತೇಳಿ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ. 1989ರ ಮೋಟಾರ್ ವೆಹಿಕಲ್ ಕಾಯ್ದೆ 50-51ರ ಕಲಂ ಪ್ರಕಾರ ವೆಹಿಕಲ್ ಬೋರ್ಡ್ ದ್ವಿಚಕ್ರ ಹಾಗೂ ಕಾರುಗಳಿಗೆ 200 ಮಿಲಿಮೀಟರ್ ಅಗಲ, 100 ಮಿಲಿಮೀಟರ್ ಉದ್ದ ಇರಬೇಕು. ಈ ನಿಯಮ ಹೊಂದಿರದ 2000 ವೆಹಿಕಲ್ಗಳು ನಗರದಲ್ಲಿ ಇವತ್ತು ಕಂಡುಬಂತು. ಪ್ರತಿಯೊಂದು ವೆಹಿಕಲ್ಗಳ ನಂಬರ್ ಪ್ಲೇಟ್ ಡಿಫೆಕ್ಟ್ ಅನ್ನ ಸರಿಪಡಿಸಲಾಯಿತು. ಇದು ವಾಹನ ಮಾಲೀಕರಿಗೂ ಖುಷಿ ಕೊಡ್ತು. ನಮಗೆ ರೂಲ್ ಗೊತ್ತಿರಲಿಲ್ಲ. ಸೊ ಜನರಲ್ ಆಗಿ ಕಾರ್ ಇಂಟರ್ವ್ಯೂಸ್ ಎಲ್ಲ ಮಾಡಿಸಾಗ JC ರೋಡ್ ಹೋದಾಗ ಅವ್ರು ತೋರಿಸಿರೋ ಡಿಸೈನ್ಸು. ಸೊ ಬೇಸ್ಡ್ ಆನ್ ದಟ್ ನಾನು ಮಾಡಿಸಿದೆ ಅಷ್ಟೇ. ರೂಲ್ ಗೊತ್ತಿರೋ ಅಟ್ಲೀಸ್ಟ್ ರೂಲ್ ಪ್ರಕಾರ ನಂಬರ್ ಪ್ಲೇಟ್ ಹಾಕಿಸಿ, ಗೊತ್ತಿಲ್ಲ ಆದರೆ ಇಟ್ಸ್ ದ ಡಿಫ್ರೆಂಟ್ ಸ್ಟೋರಿ. ಸೊ ರೂಲ್ ಗೊತ್ತಿರೋ ಅಟ್ಲೀಸ್ಟ್ ರೂಲ್ಸ್ ಪ್ರಕಾರ ಹಾಕಿಸಿದ್ರೆ ಇಟ್ ವಿಲ್ ಬಿ ಗುಡ್, ಬಿಕಾಸ್ ವಿಸಿಬಿಲಿಟಿ ಚೆನ್ನಾಗಿರುತ್ತೆ. ಇವತ್ತಿಂದ ಪ್ರತಿನಿತ್ಯ ಹಾರನ್, ಸಿಗ್ನಲ್ ಜಂಪ್ ಹಾಗೂ ಮಾಲಿನ್ಯ ನಿಯಂತ್ರಣದ ಬಗ್ಗೆ ಕೂಡ ನಿತ್ಯ ಕಾರ್ಯಾಚರಣೆ ನಡೆಸಲಾಗುತ್ತೆ. ಸೊ ವಾಹನ ಚಾಲಕರೇ ಎಚ್ಚರ, ತಪ್ಪದೆ ಮೋಟಾರ್ ವೆಹಿಕಲ್ ಕಾಯ್ದೆಯನ್ನು ಪಾಲಿಸಿ ಸುಖಿ ಜೀವನ ಸಾಗಿಸಿ. ಬೆಂಗಳೂರಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಪ್ರತಿನಿತ್ಯ ವ್ಯವಹಾರದಲ್ಲಿ ಡೆಬಿಟ್, ಕ್ರೆಡಿಟ್ ಕಾರ್ಡ್ ಬಳಸೋದು ಈಗ ತೀರಾ ಅನಿವಾರ್ಯ. ಆದರೆ ಈ ಕಾರ್ಡ್ಗಳನ್ನ ಬಳಕೆ ಕೂಡ ಅಷ್ಟು ಸುರಕ್ಷಿತವಲ್ಲ ಅನ್ನೋ ಸಂಗತಿ ಇದೀಗ ಹೊರಬಿದ್ದಿದೆ. ನೀವು ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ಗಳನ್ನು ಹೊಂದಿದ್ರೆ ಶಾಪಿಂಗ್ ಮಾಲ್, ಪೆಟ್ರೋಲ್ ಬಂಕ್ಗಳಲ್ಲಿ ಇಟ್ಟಿರುವ ಯಂತ್ರದಲ್ಲಿ ನಿಮ್ಮ ಕಾರ್ಡ್ ಉಜ್ಜುವ ಮುನ್ನ ಒಮ್ಮೆ ಯೋಚನೆ ಮಾಡಿ. ಯಾಕೆಂದ್ರೆ ಅಂಥ ಯಂತ್ರಗಳನ್ನು ಇದೀಗ ವೈರಸ್ಗಳು ಆಕ್ರಮಿಸ್ತಾ ಇದ್ದಾವೆ. ಅವ್ಯವಹಾರ ಮತ್ತು ಕಳ್ಳತನವನ್ನು ತಡೆಗಟ್ಟುವ ದೃಷ್ಟಿಯಿಂದ ಎಲ್ಲ ಕಾರ್ಡ್ ವಹಿವಾಟುಗಳಲ್ಲೂ ಪಿನ್ ನಮೂದು ಮಾಡುವುದನ್ನು ಇತ್ತೀಚೆಗಷ್ಟೇ RBI ಕಡ್ಡಾಯಗೊಳಿಸಿತ್ತು. ಆದರೆ ಈ ತಂತ್ರಕ್ಕೆ ಪ್ರತಿತಂತ್ರ ಹೂಡಲು ಸೈಬರ್ ಖದೀಮರು ಡೆಕ್ಸ್ಟರ್ ಎಂಬ ವೈರಸ್ ಸೃಷ್ಟಿ ಮಾಡಿದ್ದಾರೆ. ಪರಿಣಾಮ POS ಮೆಷಿನ್ ಒಳಗೆ ಈ ಡೆಕ್ಸ್ಟರ್ ವೈರಸ್ ಸೇರಿದ್ರೆ ಸಾಕು, ಮೆಷಿನ್ ಅನ್ನು ನೀವು ಬಳಸಿದ್ರೆ ನಿಮ್ಮ ಕಾರ್ಡ್ ಡೇಟಾವನ್ನ ಖದೀಮರು ಕದೀತಾರೆ. ನಂತರ ನಕಲಿ ಕಾರ್ಡ್ ರೆಡಿ ಮಾಡಿಕೊಂಡು ಶಾಪಿಂಗ್ ಮಾಡ್ತಾರೆ. ಈ ಸುದ್ದಿಯನ್ನ ದೆಹಲಿ ಸೈಬರ್ ಕ್ರೈಮ್ನವರು ಹೊರಗೆ ಹಾಕಿದ್ದಾರೆ. ಇದು ಗ್ರಾಹಕರ ಬೇಸರಕ್ಕೆ ಕಾರಣವಾಗಿದೆ. Then I have to think how to use a bank, how to you go ahead with a bank then. I'll have to really think how to utilize money. The best way for me to do only be net banking then. Otherwise no option, but I can't pay the petrol bills or any other bills by net banking, right? Either the government has to help us or the bank people has to help us. ಈ ಹ್ಯಾಕಿಂಗ್ನಿಂದ ತಪ್ಪಿಸಿಕೊಳ್ಳೋಕೆ ಗ್ರಾಹಕರು ಅನುಸರಿಸಬೇಕಾದ ವಿಧಾನ ಇಲ್ಲಿದೆ. ಕಾರ್ಡ್ ಹೊಂದಿರೋರು ಪದೇ ಪದೇ ಕಾರ್ಡ್ ಪಿನ್ ಕೋಡ್ ಬದಲಾಯಿಸಿ. ನಂತರ POSಗಳ ಸಾಫ್ಟ್ವೇರ್ ಅನ್ನು ಅಪ್ಡೇಟ್ ಮಾಡಿ. ಜೊತೆಗೆ ಇದರ ಸುರಕ್ಷಿತ ಅಂತರ್ಜಾಲ ಸಂಪರ್ಕ ಪಡ್ಕೊಳ್ಳಿ. ಕಾರ್ಡ್ ಸ್ವೈಪಿಂಗ್ ಮಾಡುವಾಗ ಕಾರ್ಡ್ದಾರರು ಖುದ್ದು ಹಾಜರಿರಬೇಕು. ಆನ್ಲೈನ್ ಶಾಪಿಂಗ್ ವೇಳೆ ವ್ಯವಹಾರ ಪೂರ್ಣಗೊಳ್ಳಬೇಕಾದರೆ ಕಾರ್ಡ್ ನಿರ್ವಹಣಾ ಸಂಸ್ಥೆಯು ಗ್ರಾಹಕರು ನೋಂದಾಯಿಸಿದ ಮೊಬೈಲ್ ಸಂಖ್ಯೆಗೆ ಒನ್ ಟೈಮ್ ಪಾಸ್ವರ್ಡ್ ಶಾಪಿಂಗ್ ತಾಣದಲ್ಲಿ ನಮೂದು ಮಾಡಿದ್ರಷ್ಟೇ ವ್ಯವಹಾರ ಪೂರ್ಣಗೊಳ್ಳುತ್ತೆ.
ಸೈಬರ್ ಪ್ರಪಂಚದಲ್ಲಿ ಈ ಥರದ ಹಲವಾರು ಕೇಸ್ಗಳಿದೆ. 1, 2 ಅಂತ ಏನು ಲಿಸ್ಟ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಸೈಬರ್ ಪ್ರಪಂಚ ಅಂತ ಬಂದಿದ ತಕ್ಷಣ ಅದಕ್ಕೆ ಲಿಮಿಟೇಷನ್ ಇಲ್ಲ. ಇಂಡಿಯಾ ಅಂತ ಆಗಲಿ, ಅಮೆರಿಕ ಅಂತ ಆಗಲಿ, US ಅಂತ ಆಗಲಿ ಅಂತ ಲಿಮಿಟೇಷನ್ ಇಲ್ಲ. ಸಾಕಷ್ಟು ಕಡೆ ಈ ಥರ ಕ್ರೈಮ್ಗಳು ನಡೀತಾನೆ ಇದೆ. ನಿಮಗೆ ನೆನಪಿರೋಂಗೆ ಎಷ್ಟೋ ಕಡೆ ಈ ಕಾರ್ಡ್ ಮೆಷಿನ್ನ ಬೆಡ್ರೂಮಲ್ಲಿ ಇಟ್ಕೊಂಡು ಸ್ವೈಪ್ ಮಾಡಿ ದುಡ್ಡು ಕಳ್ತನ ಮಾಡಿದ್ದು ನೆನಪಿದೆ ನಮ್ಗೆ ಈಗಲೂ ನಡೆದಿರೋದು. ಅದು ಬೆಂಗಳೂರಲ್ಲಿ ಹೊಸದಾಗಿ ಅಂತ ನೋಡಿದ್ವಿ ನಾವು. ಆವಾಗಲೂ ನಾವು ಸೈಬರ್ ಸೆಕ್ಯೂರಿಟಿ ರೆಸ್ಪಾನ್ಸ್ ಟೀಮಿಂದ ಹೇಳಿದ್ವಿ, ಎಷ್ಟು ಕಾರ್ಡ್ಗಳಲ್ಲಿ ನೀವು ಸೈನ್ನ ನೋಡ್ತೀರಾ ಅಂತ. ಡೆಬಿಟ್ ಕಾರ್ಡು ಅಥವಾ ಕ್ರೆಡಿಟ್ ಕಾರ್ಡ್ನ ನೋಡಿದರೆ ಅದ್ರ ಹಿಂದುಗಡೆ ಎಷ್ಟು ಜನ ಸೈನ್ ಮಾಡಿರ್ತಾರೆ, ಎಷ್ಟು ಜನ ಸೈನ್ ಮಾಡಿರಲ್ಲ, ಅದನ್ನು ವೆರಿಫೈ ಯಾತಕ್ಕೆ ಮಾಡ್ತಾ ಇಲ್ಲ. ಯಾಕೆಂದರೆ ನಾಳೆ ದಿನ ನಾನು ನಿಮ್ಮ ಕಾರ್ಡು ತಂದು ನಾನು ಉಪಯೋಗಿಸ್ಬೋದಲ್ಲ. ಪ್ಲಾಸ್ಟಿಕ್ ಕರೆನ್ಸಿ ಸದ್ಯ ಎಲ್ಲ ಕಡೆ ಚಲಾವಣೆಯಲ್ಲಿದೆ. ಇದನ್ನೇ ಸೈಬರ್ ಖದೀಮರು ದುರುಪಯೋಗ ಪಡಿಸ್ತಾ ಇದ್ದಾರೆ. ಗ್ರಾಹಕರೇ, ನೀವು ಯಾವುದಕ್ಕೂ ಎಚ್ಚರಿಕೆಯಿಂದ ಇರಿ. ಬೆಂಗಳೂರಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ನಾಳೆ ನಮ್ಮ ಬೆಂಗಳೂರಿನ ಆಗಸದಲ್ಲಿ ಕೇಸರಿ, ಬಿಳಿ, ಹಸಿರಿನ ಬಣ್ಣದ ಬಾವುಟ ಹಾರಾಡಲಿದೆ. ಅರೆ, ಗಣರಾಜ್ಯೋತ್ಸವ ಇನ್ನೂ 3 ದಿನ ಇದೆಯಲ್ಲ ಅಂತ ಅಂದ್ಕೊಳ್ತಾ ಇದ್ದೀರಾ? ನಿಜ. ಗಣರಾಜ್ಯಕ್ಕೆ 3 ದಿನ ಮೊದಲೇ ಬೆಂಗಳೂರಿನಲ್ಲಿ ಅತಿ ದೊಡ್ಡ ರಾಷ್ಟ್ರಧ್ವಜ ಹಾರಾಡಲಿದೆ. ರಾಷ್ಟ್ರಧ್ವಜ, ಈ ಒಂದು ಹೆಸರಿನಲ್ಲಿ ಅದೆಷ್ಟು ಶಕ್ತಿ ಇದೆ. ಮುಗಿಲೆತ್ತರ ಹಾರಾಡುವ ರಾಷ್ಟ್ರಧ್ವಜವನ್ನು ನೋಡಿದಾಗ ಮೈ ಪುಳಕಗೊಳ್ಳುತ್ತೆ, ರೋಮಾಂಚನವಾಗುತ್ತೆ. ಹೀಗಿದ್ದಾಗ ದೇಶದ ಅತಿ ಎತ್ತರದ ಧ್ವಜಸ್ತಂಭದಲ್ಲಿ ಅತಿ ದೊಡ್ಡ ರಾಷ್ಟ್ರಧ್ವಜ ಹಾರಾಡ್ತಿದ್ರೆ ಹೇಗನ್ನಿಸಬಹುದು? ಈ ಒಂದು ಕಲ್ಪನೆಯನ್ನಿಟ್ಟುಕೊಂಡೇ ಬೆಂಗಳೂರಿನ ರಾಷ್ಟ್ರೀಯ ಸೇನಾ ಸ್ಮಾರಕದಲ್ಲಿ ಇಂತಹದ್ದೊಂದು ರಾಷ್ಟ್ರಧ್ವಜವನ್ನ ಉದ್ಘಾಟಿಸಲಾಗುತ್ತಿದೆ. ನಾಳೆ ಬೆಳಿಗ್ಗೆ ನಡೆಯುವ ಸಮಾರಂಭದಲ್ಲಿ ರಾಜ್ಯಪಾಲರಾದ ಹಂಸರಾಜ್ ಭಾರದ್ವಾಜ್ ಹಾಗೂ ಸಿಎಂ ಸಿದ್ದರಾಮಯ್ಯ ಈ ಧ್ವಜವನ್ನ ಮುಗಿಲೆತ್ತರಕ್ಕೆ ಹಾರಿಸಲಿದ್ದಾರೆ. ಫ್ಲಾಗ್ನ ವಿಶೇಷತೆಗಳು: ರಾಷ್ಟ್ರೀಯ ಸೇನಾ ಸ್ಮಾರಕದಲ್ಲಿ 210 ಅಡಿಗಳ ಧ್ವಜಸ್ತಂಭ ಸ್ಟೇನ್ಲೆಸ್ ಸ್ಟೀಲ್ನಿಂದ ನಿರ್ಮಿಸಲಾಗಿದೆ. ಇದರ ಮೇಲೆ 48 ಅಡಿ ಉದ್ದ, 72 ಅಡಿ ಅಗಲದ ಬೃಹತ್ ರಾಷ್ಟ್ರಧ್ವಜ ಹಾರಾಡಲಿದೆ. ಇದಕ್ಕಾಗಿ ವಿಶೇಷವಾಗಿ ನೇಯ್ದ ಬಟ್ಟೆಯ ತೂಕವೇ 35 ಕೆಜಿ ಇದೆ. ಧ್ವಜ ಹಾರಿಸಲು, ಕೆಳಗಿಳಿಸಲು ರಿಮೋಟ್ ಕಂಟ್ರೋಲ್ ತಂತ್ರಜ್ಞಾನ ಬಳಸಿರುವುದು ವಿಶೇಷ. ಬೆಂಗಳೂರಿನ ಮುಗಿಲೆತ್ತರದ ಕಟ್ಟಡಗಳ ಮಧ್ಯೆ ನಾಳೆ ಹೆಮ್ಮೆಯಿಂದ ಈ ಧ್ವಜ ಹಾರಾಡಲಿದೆ. ನಮ್ಮ ಸೈನಿಕರ ತ್ಯಾಗ, ಬಲಿದಾನವನ್ನ ನೆನಪಿಸುವ ರಾಷ್ಟ್ರೀಯ ಸೇನಾ ಸ್ಮಾರಕದಲ್ಲಿ ಇಂತಹದ್ದೊಂದು ಧ್ವಜ ಹಾರಾಡುವುದು ನೋಡುಗರ ಎದೆಯಲ್ಲಿ ರಾಷ್ಟ್ರಭಕ್ತಿಯ ಸೆಲೆ ಹುಟ್ಟಿಸಲಿದೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ನವೀನ್, ಸುವರ್ಣ ನ್ಯೂಸ್. ಡಬ್ಬಿಂಗ್ ವಿರೋಧಿ ಹೋರಾಟಕ್ಕೆ ಫಿಲ್ಮ್ ಚೇಂಬರ್ ತನ್ನ ಬೆಂಬಲ ಇಲ್ಲ ಅಂತ ಘೋಷಿಸಿದೆ. ಇವತ್ತು ನಡೆದ ಸಭೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ನಿರ್ಮಾಪಕರು, ಪ್ರದರ್ಶಕರು ಫಿಲ್ಮ್ ಚೇಂಬರ್ ಡಬ್ಬಿಂಗ್ ವಿರೋಧಿ ಹೋರಾಟಕ್ಕೆ ತಮ್ಮ ಬೆಂಬಲ ಇಲ್ಲ ಅಂತ ಘೋಷಿಸಿದ್ದಾರೆ. ಇನ್ನು ಡಬ್ಬಿಂಗ್ ಪರ ಧ್ವನಿ ಎತ್ತಿದ್ದ ನಿರ್ಮಾಪಕ ಸಾರಾ ಗೋವಿಂದು ಫಿಲ್ಮ್ ಚೇಂಬರ್ ಕಾರ್ಯದರ್ಶಿ ಸ್ಥಾನಕ್ಕೆ ರಾಜೀನಾಮೆ ನೀಡೋ ಸಾಧ್ಯತೆ ಇದೆ. ಯಾವುದೇ ಒಂದು ಮೊದಲನೇದು ಉಪಶೀರ್ಷಿಕೆ ಮಾತನ್ನು ಹೇಳ್ತಾ ಇದೆ. ಕನ್ನಡದ ನ್ಯೂಸ್ ಚಾನೆಲ್ಗಳಲ್ಲಿ ಬರುವ ನ್ಯೂಸ್ ಬಹಳ ಬೇಜಾರಾಗುತ್ತೆ. ಇನ್ಮೇಲೆ ರಾಜದೀಪ್ ಸರ್ದೇಸಾಯಿ ಬರ್ಗಾದ ಭಾಷೆಯನ್ನು ಮುನ್ನೆಲೆಯಲ್ಲಿಟ್ಟು ಆ ಭಾಷೆಯನ್ನು ನಾನು ಕೇಳುವಂತಹ ಒಂದು ವ್ಯವಸ್ಥೆ. ಭೂತವನ್ನ ಸುಡುವ ಚಳವಳಿ ಆಗ ಆಕಾಶವಾಣಿ ಕಲಾವಿದ, ಖ್ಯಾತ ಗಾಯಕ ಯಶವಂತ ಹಳಿಬಂಡಿ ಬೆಂಗಳೂರಿನ ಆಸ್ಪತ್ರೆಯಲ್ಲಿ ತೀವ್ರ ಹೃದಯಾಘಾತದಿಂದ ಇವತ್ತು ಬೆಳಗ್ಗೆ 5 ಗಂಟೆಗೆ ನಿಧನರಾಗಿದ್ದಾರೆ. ಯಶವಂತ್ ಅವರಿಗೆ 64 ವರ್ಷ ವಯಸ್ಸಾಗಿತ್ತು. 1950 ಮೇ 25ರಂದು ಧಾರವಾಡದಲ್ಲಿ ಜನಿಸಿದ ಯಶವಂತ್ ಆಕಾಶವಾಣಿಯಲ್ಲಿ ಹಾಡುಗಾರರಾಗಿ ಖ್ಯಾತರಾಗಿದ್ದರು. ಯಶವಂತ ಹಳಿಬಂಡಿ ಅವರ ಪಾರ್ಥಿವ ಶರೀರವನ್ನ ಬ್ಯಾಂಕ್ ಕಾಲೋನಿಯಲ್ಲಿರುವ ಅವರ ನಿವಾಸದಲ್ಲಿ ಮೊದಲಿಗೆ ಇರಿಸಲಾಗಿತ್ತು. ರವೀಂದ್ರ ಕಲಾಕ್ಷೇತ್ರದ ಸಂಸಾ ಬಯಲು ಮಂದಿರದಲ್ಲಿ ಸಾರ್ವಜನಿಕ ದರ್ಶನಕ್ಕೆ ಇಡಲಾಗಿತ್ತು. ಬಳಿಕ ಬನಶಂಕರಿಯ ಚಿತಾಗಾರದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಲಾಯಿತು. ಆಕಾಶವಾಣಿಯಲ್ಲಿ ಹಾಡುಗಾರರಾಗಿ ಅತ್ಯಂತ ಖ್ಯಾತರಾಗಿದ್ದಂತಹ ಯಶವಂತ ಹಳಿಬಂಡಿ ಇನ್ನಿಲ್ಲ. ತೀವ್ರ ಹೃದಯಾಘಾತದಿಂದ ಇವತ್ತು ಬೆಳಗ್ಗೆ 5 ಗಂಟೆಗೆ ಅವರು ನಿಧನರಾಗಿದ್ದರು.
1950 ಮೇ 25ನೇ ತಾರೀಕು ಧಾರವಾಡದಲ್ಲಿ ಅವರು ಜನಿಸಿದರು. ಅದಾದ ನಂತರ ಯಶವಂತ್ ಆಕಾಶವಾಣಿಯಲ್ಲಿ ಹಾಡುಗಾರರಾಗಿ ಸಾಕಷ್ಟು ಖ್ಯಾತಿಯನ್ನ ಪಡ್ಕೊಂಡಿದ್ರು. ಯಶವಂತ್ ಹಳಿಬಂಡಿಯವರ ಪಾರ್ಥಿವ ಶರೀರವನ್ನು ಅವರ ಮನೆ ಅಂದರೆ ಬ್ಯಾಂಕ್ ಕಾಲೋನಿಯಲ್ಲಿರುವ ಅವರ ನಿವಾಸದಲ್ಲಿ ಮೊದಲಿಗೆ ಇರಿಸಲಾಗಿತ್ತು. ಅದಾದ ಮೇಲೆ ರವೀಂದ್ರ ಕಲಾಕ್ಷೇತ್ರದ ಹಿಂಭಾಗದಲ್ಲಿ ಇರುವಂತಹ ಸಂಸಾ ಬಯಲು ರಂಗಮಂದಿರದಲ್ಲಿ ಇಡಲಾಗಿದ್ದು, ಅದಾದ ನಂತರ ಬನಶಂಕರಿ ಚಿತಾಗಾರದಲ್ಲಿ ಅಂತ್ಯಕ್ರಿಯೆಯನ್ನು ನಡೆಸಲಾಗಿದೆ. ನಾಲ್ಕನೇ ಆವೃತ್ತಿ ಸಿಸಿಎಲ್ ಸೆಲೆಬ್ರಿಟಿ ಕ್ರಿಕೆಟ್ ಲೀಗ್ ಇದೇ ತಿಂಗಳ 26ರಂದು ಕಂಠೀರವ ಸ್ಟುಡಿಯೋದಲ್ಲಿ ಅದ್ದೂರಿಯಾಗಿ ಚಾಲನೆ ದೊರೆಯಲಿದೆ. ಕಳೆದ ವರ್ಷ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದ ಕರ್ನಾಟಕದ ಬುಲ್ಡೋಸರ್ ಈ ಬಾರಿ ಕಪ್ ಗೆಲ್ಲುವ ತವಕದಲ್ಲಿದೆ. ಇದಕ್ಕೆ ಅಂತ ಕಿಚ್ಚನ ಟೀಮ್ ಭರ್ಜರಿಯಾಗಿ ತಯಾರಿ ನಡೆಸ್ತಾ ಇದೆ. ಬೆಂಗಳೂರಿನ ಹೊರವಲಯದ ಫಾರ್ಮ್ ಹೌಸ್ನಲ್ಲಿ ಕಿಚ್ಚನ ಅನುಪಸ್ಥಿತಿಯಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ತಂಡ ಅಭ್ಯಾಸ ನಡೆಸ್ತಾ ಇದೆ. ದರ್ಶನ್, ದಿಗಂತ್, ಪ್ರದೀಪ್, ಧರ್ಮ, ರಾಜೀವ್, ತರುಣ್ ಸೇರಿದಂತೆ ಅನೇಕರು ಕಳೆದ 1 ತಿಂಗಳಿಂದ ಭರ್ಜರಿ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಹೊಸದಾಗಿ ಸುನಿಲ್ ರಾವ್ ಕರ್ನಾಟಕದ ಬುಲ್ಡೋಸರ್ ತಂಡಕ್ಕೆ ಸೇರಿದ್ದಾರೆ. ಮಾಜಿ ರಣಜಿ ಆಟಗಾರ ಅನಿಲ್ ನೇತೃತ್ವದಲ್ಲಿ ಈ ಟೀಮ್ ಅಭ್ಯಾಸ ಮಾಡ್ತಾ ಇದೆ. ಈ ಬಾರಿ ಕೂಡ ಸಿಸಿಎಲ್ ಕಪ್ ಗೆಲ್ಲುವ ವಿಶ್ವಾಸದಲ್ಲಿದೆ ಕರ್ನಾಟಕ ಬುಲ್ಡೋಸರ್ ತಂಡ. ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನ ಇವತ್ತಿನ ಚಿನ್ನದ ದರ ಎಷ್ಟಾಗಿದೆ ನೋಡೋಣ ಬನ್ನಿ.